ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಮಂಗಳವಾರ ನಡೆಯಲಿದ್ದು, ಇದರ ಪ್ರಯುಕ್ತ ಜಿಲ್ಲಾಡಳಿತ ನಿರ್ದೇಶನದಂತೆ ರಥಕ್ಕೆ ತೊಡಿಸಿದ್ದ ವಸ್ತ್ರವನ್ನು ತೆಗೆಸಿದ ತಹಶೀಲ್ದಾರ್ ವೈ.ಎಂ. ರೇಣುಕುಮಾರ್ ನಡೆಯು ಪಟ್ಟಣದಲ್ಲಿ ರಾಜಕೀಯ ತಿರುವು ಪಡೆದು ಮಂಗಳವಾರ ಮಧ್ಯಾಹ್ನ 3:45ಕ್ಕೆ ಹಿಡಿಯುವ ಚಂದ್ರಗ್ರಹಣವು ರಾಜಕೀಯ ವೈಷಮ್ಯದಿಂದಾಗಿ ಬ್ರಹ್ಮರಥೋತ್ಸವಕ್ಕೆ ಹಿಡಿಯುತ್ತಾ ಎಂದು ಆತಂಕ ಶ್ರೀಸ್ವಾಮಿಯ ಭಕ್ತರನ್ನು ಕಾಡುತ್ತಿದೆ. ಐತಿಹಾಸಿಕ ಹಿನ್ನೆಲೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಕಳೆದ 16 ವರ್ಷಗಳಿಂದ ನಿರ್ವಿಘ್ನವಾಗಿ ನಡೆಯುತ್ತಿತ್ತು. ಆದರೆ ವೈಯಕ್ತಿಕ ಪ್ರತಿಷ್ಠೆಗಾಗಿ ನಡೆಯುತ್ತಿರುವ ವಿದ್ಯುನ್ಮಾನಗಳು ಜೊತೆಗೆ ರಾಜಕೀಯ ಕಾರಣಗಳಿಗಾಗಿ ಭಕ್ತರಲ್ಲಿ ಗೊಂದಲ ಹಾಗೂ ಆತಂಕ ಉಂಟಾಗಿದೆ ಹಾಗೂ ರಥೋತ್ಸವದಲ್ಲಿ ಭಾಗಿಯಾಗುವ ಭಕ್ತರ ಸಂಖ್ಯೆಯು ಗಣನೀಯವಾಗಿ ಕಡಿಮೆ ಆಗುತ್ತಿದೆ. ರಥಕ್ಕೆ ಬಟ್ಟೆ ತೊಡಿಸುವ ವಿಚಾರದಲ್ಲಿ ವ್ಯಾಪಕ ಚರ್ಚೆ ನಡೆಯುತ್ತಿದೆ. ಆದರೆ ನೂತನ ರಥ ನಿರ್ಮಾಣವಾದ ಸಂದರ್ಭದಲ್ಲಿ ತೊಡಿಸ ಬಟ್ಟೆಗಳನ್ನು ನಿರುಪಯುಕ್ತ ವಸ್ತುಗಳ ರೀತಿಯಲ್ಲಿ ಇಟ್ಟಿದ್ದ ಕಾರಣಕ್ಕೆ ತನ್ನ ಹೊಳಪನ್ನು ಕಳೆದುಕೊಂಡಿದೆ. ಇದನ್ನು ಪ್ರಶ್ನಿಸಿದೆ. ಹೊಟ್ಟೆ ತುಂಬ ದೊರೆಯುತ್ತಿದ್ದ ಪ್ರಸಾದ ವ್ಯವಸ್ಥೆ ನಿಲ್ಲಿಸಿದ್ದಾರೆ. ಜೊತೆಗೆ ಇಲ್ಲಸಲ್ಲದ ವಿಷಯಗಳನ್ನು ಪ್ರಸ್ತಾಪಿಸಿ ನಮ್ಮೂರ ರಥೋತ್ಸವಕ್ಕೆ ಗೊಂದಲ ಸೃಷ್ಟಿಸಲು ಹೊರಟಿರುವುದು ಎಷ್ಟು ಸರಿ ಎಂದು ಸಾರ್ವಜನಿಕರು ಪ್ರಶ್ನಿಸಿ, ನಿಮ್ಮಗಳ ಸ್ವಪ್ರತಿಷ್ಠೆ ಬಿಟ್ಟು ನಮ್ಮೂರ ಜಾತ್ರೆ ನಡೆಯಲು ಬಿಡಿ ಎಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಭಕ್ತರು ವಿನಂತಿಸಿದ್ದಾರೆ. ನಾನು 30 ವರ್ಷ ಆಯ್ತು ಇಲ್ಲಿ 2 ಸಾರಿ ಮೀಟಿಂಗ್ ಆಗಿ ಎಲ್ಲ ಇಲ್ಲಿ ಪತ್ರಿಕಾ ಅಧ್ಯಕ್ಷರು ಎಲ್ಲ ಏನಾಯಿತು ತೀರ್ಮಾನ ಆಗಿ ಅದೇ ಬಟ್ಟೆ ಹಳೆ ಬಟ್ಟೆ ಹೊಸ ಬಟ್ಟೆ ಎಲ್ಲ ಹಿಂದಕ್ಕೆಲ್ಲ ಹೋಗಿ ಹೇಳ್ಬೋದು. ಅನಾಹುತ ಆದರೆ FIR ಹಾಕ್ತಾರೆ, ಸ್ಟೇಷನ್ ಹೋಗಿ ಕೂಡ್ತೀವಿ. ನಾಳೆ ಹೆಚ್ಚು ಕಮ್ಮಿ ಪೊಲೀಸರೇ ಜವಾಬ್ದಾರಿ. ಗೊತ್ತಾಯ್ತು ಸರ್. ತಾಲೂಕು ಆಡಳಿತ ಇವ್ರು ಕರೀತಾರೆ. 2 ಸಾರಿಗೆ ತೀರ್ಮಾನ ಏನಿದೆ ಗಟ್ಟೆ ಹಾಕಿ ವರ್ಷ ಪ್ರಾಣ ಇದೆ ಅಂತ ಏನೈತೆ ಮತ್ತೆ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ 2 ಸಾರಿ ತೀರ್ಮಾನ ಆದ್ಮೇಲೆ ಬಟ್ಟೆನೂ ಹಾಕಿ ಏನು ಸರ್ ಅವ್ರು ಮಾಜಿ ಪುರಸಭೆ ಬಟ್ಟೆ ಹಾಕಿದ್ಮೇಲೆ ಹೆಂಗೆ ತೆಗಿತಾರೆ ಇವರು. ಆಮೇಲೆ DC ಒಬ್ಬ MLA ಕರೆದು ಕೇಳಬೇಕಲ್ವ, ಈ ಥರ ತಾಲೂಕು ಲೆವೆಲ್ ತೀರ್ಮಾನ ಆಗಿದ್ದಾಗ ಏನು ಮಾಡೋಣ ಅಂತ ಕೇಳಬೇಕು. ಅದೇ ಕೇಳಿದ್ದೀವಿ, ಹೇಳಿ ಅಷ್ಟೇ. ಮತ್ತೆ ಇವರಿಬ್ರು ಗಲಾಟೆ ಮಾಡ್ತಾರಲ್ಲ, ನಾಳೆ ಇವರಿಬ್ರು ಹೆಚ್ಚು ಕಮ್ಮಿ ಆದರೆ ಇವರಿಬ್ಬರೇ ಒಳ್ಳೆ DC ಆ್ಯಂಡ್ SP ಅಲ್ಲ DC ಆ್ಯಂಡ್ ತಹಸೀಲ್ದಾರ್ ಗಲಾಟೆ ಯಾಕಾಗತ್ತೆ ಹೇಳಿ ಸರ್. ಗಲಾಟೆ ಯಾಕಾಗುತ್ತೆ ಅಂತ ನೀವು ಹೇಳಿ. ಆಮೇಲೆ ಬಟ್ಟೆ ಹಾಕಿಬಿಟ್ಟು ಒಂದು ನಿರ್ಣಯ ಮಾಡಿದ್ರೆ ತಾಲೂಕು ಲೆವೆಲಲ್ಲಿ ಕಮಿಟಿ ಒಳಗೆ ಇವ್ರು ಹೆಂಗ್ರಿ ಮಾಡಿದೆ ಇದು ತಾಲೂಕು ಲೆವೆಲ್ ಮೀಟಿಂಗ್ ಆಗಿ ರೆಗ್ಯುಲೇಷನ್ ಏನು ತೆಗಿತಾರೆ. ತಾಲೂಕು ಆಡಳಿತ ತೀರ್ಮಾನ ಮಾಡಿದ್ಮೇಲೆ ಇಡೀ ಎಲ್ಲ ತಾಲೂಕು ಅಧಿಕಾರಿಗಳೆಲ್ಲ ಸೇರಿ ಜನ ಎಲ್ಲ ಸೇರಿ ಪತ್ರಿಕಾ ಸ್ನೇಹಿತರು ಸೇರಿ 2 ಸಾರಿ ತೀರ್ಮಾನ ಮಾಡಿದ್ಮೇಲೆ ಅದನ್ನು ಓವರ್ರೂಲ್ ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಐತೆ. ಓವರ್ರೂಲ್ ಮಾಡೋಕ್ಕೆ ಅಧಿಕಾರ ಐತೆ. ಹಂಗಾರೆ MLA ಕೆಲಸ ನಂದೇನೈತೆ, ಇವರೇ ಮಾಡಿದ್ರೆ ಮಾಡ್ಕೊಳ್ಳಿ. ನಾಳೆ ಇವರು ಪೊಲೀಸ್ ಸಪೋರ್ಟ್ ಐತೆ ಹೊಡೆದಾಡಿಸ್ತೀನಿ ಅಂದರೆ ಹೊಡೆಸಿ ನಾಳೆ ನೋಡೋಣ. ಬರೋಕ್ಕೇಳಿ ಒಮ್ಮನ DC ನೋಡೋಣ. ತೇರು ಎಳೆಯೋದಲ್ಲ, ಆಮೇಲೆ ಅದೇ ಬಟ್ಟೆ ಗಲಾಟೆ ಇದ್ದದೆ. ಇವ್ರೇನಾರು ಕರೆ ಕೊಟ್ಟರೆ ಇವ್ರಿಬ್ಬರು ಆರ್ಡ್ರನ್ನ ನೀವು ಜವಾಬ್ದಾರಿ ಕಳಿಸ್ಬಿಡಿ. ನಾಳೆ ಹೆಚ್ಚು ಕಮ್ಮಿ ಆದರೆ ACR ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟು ತಗೋತೀನಿ ಜವಾಬ್ದಾರಿ ಅಂದರೆ ನಮ್ಮದೇನಿಲ್ಲ. ನಾಳೆ ಯಾವ್ದಾದ್ರು ಅನಾಹುತ ಆದರೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟು ತಗೋತೀನಿ ಇದನ್ನಂದ್ರೆ ನಮ್ಮದೇನಿಲ್ಲ. ನಾಳೆ ಅನಾಹುತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಯಾಕೆ ಮಾಡಬೇಕು ಅಂತ. ಮಾಡೋ ಹಲ್ಕ ಕೆಲಸಕ್ಕೆ ಅನಾಹುತ ಆಗ್ತಾ ಇದೆ. ಅನಾಹುತ ಆಗಬಾರ್ದಂತೇನೆ ಅಲ್ವಾ ಸರ್ ಎಲ್ಲ ನೋಡಿ. ACR ಇವರು ತೀರ್ಮಾನ ಮಾಡಿ ಒಬ್ಬ ಶಾಸಕ ಹೆಂಗ್ ಮಾಡ್ತಾರೆ ಹೇಳಿ. ಹೆಂಗ್ ಮಾಡ್ತಾರೆ ಇವರು ಈಗ ಹಳೆ ಬಟ್ಟೆ ಕಟ್ಟಿಸ್ಬಿಟ್ಟು 3 ದಿನ ಇಲ್ಲೇ ಪೆಂಡಲ್ ಹಾಕ್ಬಿಡಿ.
ಇಲ್ಲಿ ಡಿ ಸಿ ಬರಲಿ ಸಾಯಂಕಾಲ ನೋಡೋಣ ಏನಾದ್ರು ನಾಳೆ ಅನಾಹುತ ಆಮೇಲೆ ನಾನು ಹೇಳ್ತೀನಿ ಕಂಪ್ಲೇಂಟ್ ಮಾಡಿ ಅನಾಹುತ ಆಗುತ್ತೆ. ಈಗ ನಾನು ಮುಂದೆ ಅಂತ ಹೋಯ್ತು. ಆಮೇಲೆ ಅಲ್ಲೇನಾದ್ರು ಸೇರಿಸಿ ಇಡೀ ಇದೆಲ್ಲ ಮಾಡಕ್ಕೆ ಹೋಗಿ ತಹಸೀಲ್ದಾರ್ ಅದನ್ನೇನು ಮಾಡ್ತಾರೆ ನಿಮಗೆ ಗೊತ್ತಾಯ್ತು. ನಾಳೆ ಅನಾಹುತ ಆದರೆ ಎ ಸಿ ಅವರು ಜಿಲ್ಲಾ ಜವಾಬ್ದಾರಿ ತಗೊಳ್ತೀನಿ ನಾನು. ಅನಾಹುತ ಆದರೆ ಡಿ ಸಿ ಪರವಾಗಿ ಆಮೇಲೆ ಸಾಯಂಕಾಲ ಮೀಟಿಂಗ್ ಸಾರ್ವಜನಿಕ ನಾವು ಇದನ್ನು ಮಾಡ್ತೀವಿ. ಹೇಗೆ ಅದು ಪಟ್ಟಣದ ಜನ ಹೊಸದು ಬೇಕು ಅಂತ ಬೈತಾರೆ. ಆಯಿತು 14 ಜಿಲ್ಲಾಡಳಿತ ಏನು ಅಷ್ಟೇ ಅಷ್ಟು ಆಯಿತು. ಅದಾದಮೇಲೆ ಅದೇ ಬೆಳಗ್ಗೆ ನಾನು 2 ಮೀಟಿಂಗ್ ಮಾಡೋದಲ್ಲ, ಅದರಲ್ಲಿ ಹಳೆದ್ರಲ್ಲಿ ಹಾಕಿ ಅಂತ ಆದೇಶ ಮಾಡಿದ್ರೆ ಆ ರೀತಿ ಇಲ್ಲಪ್ಪ ಅವರು ಕರೀರಿ.